ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನೇ ಕಣೆ ನಾಟಕ ಅನ್ನೋದು. ನನಗಿದೆಲ್ಲ ಇಷ್ಟ ಆಗಲ್ಲ. ನನ್ನ ಹತ್ರ ನೀನೇನು ಮುಚ್ಚಿಡಕ್ಕಾಗಲ್ಲ ತುಳಸಿ. ನನಗೆ ಕೋಪ ಬಂದ್ರೆ ನಾನು ಏನು ಮಾಡ್ತೀನೋ ನಿನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ನಿಜ ಒಪ್ಕೋ, ಬದುಕೋತೀಯ. ಇಲ್ವಾ ನಿನ್ ಕತೆ ಮುಗಿಸ್ತೀನಿ. ಸೈಲೆಂಟ್ ಆಗಿದ್ಯಲ್ಲ, ಹೇಳ್ತೀಯಾ ಇಲ್ವಾ? ಗಂಗಾಗೆ ಏನು ಹೇಳಿಲ್ಲ ಅಂತ ಹೇಳ್ಬಿಡ್ಬೇಕು. ಇಲ್ಲಾಂದ್ರೆ ನಿತ್ಯ ಮತ್ತೆ ತಪ್ಪು ತಿಳ್ಕೊತಾಳೆ. ಹೇಳ್ಬಿಡ್ತೀನಿ. ಅಮ್ಮ, ಅದು ನೆನ್ನೆ ಗುಡಿಲಿ ಗಂಗಾ ಕಾಲ್ ಬೆರಳಲ್ಲಿ ಕಾಲುಂಗ್ರನ ಅಂದ್ರೆ ಇವಳು ಗಂಗಾ. ಯಾಕೆ ನಿಲ್ಲಿಸ್ದೆ? ಹೇಳು ತುಳಸಿ. ಏನ್ ಹೇಳ್ಬೇಕು ಅಂತ್ಯಮ್ಮ? ಹೆತ್ತ ತಾಯಿನೇ ಹೆಸರಿದ ಕರೆಯೋ ಮಗಳ ಹತ್ರ ಏನ್ ಹೇಳ್ಬೇಕು ಅಂತ್ಯ? ಹೆತ್ತ ತಾಯಿನೇ ಅನುಮಾನ ಪಡೋ ಮಗಳಿಗೆ ಏನ್ ಹೇಳ್ಬೇಕು ಅಂತ್ಯ? ಸ್ವಂತ ತಾಯಿ ಹತ್ರ ಕೋಪ ಮಾಡ್ಕೊಂಡು ಮಾತಾಡೋ ಮಗಳಿಗೆ ಏನ್ ಹೇಳ್ಬೇಕು ಅಂತ್ಯ? ಅಮ್ಮ, ನಾನೇ ನಿಮ್ಮಮ್ಮ ಅಂತ ನಿನಗಿನ್ನೂ ನೆನ್ಪಿದ್ಯಾ? ಆಗಲ್ಲಮ್ಮ. ಸಾಕು ಕಣೆ, ನನಗೆ ಮೋಸ ಮಾಡಕ್ ಬಂದಿದ್ಯಾ ಅಲ್ವಾ? ನೀನ್ ನಿತ್ಯ ತರ ಬಂದ್ಬಿಟ್ರೆ ನಿತ್ಯ ಇನ್ನೂ ಬದುಕಿದಾಳೆ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ನಾನ್ ನಿನಗ್ ಸುಳ್ಳು ಹೇಳಿದ್ದೀನಿ ಅನ್ಕೊಂಡ್ ಬಂದ್ಯೇನೆ? ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಾನ್ ನಿನಗ್ ಸುಳ್ಳು ಹೇಳಿದ್ದೀನಾ? ನಿನಗ್ ಮೋಸ ಮಾಡಿದೀನಾ? ಇವಾಗ ಯಾಕೆ ಇದೆಲ್ಲ? ಹೌದು ಬಿಡು, ದೊಡ್ಡ ಮನೆಗ್ ಸೊಸೆ ಆಗಿದ್ಯಲ್ಲ, ಈ ಬಡವಿ ಅಮ್ಮ ನಿನ್ಗೆ ಕೀಳಾಗೋದ್ಲು. ಅಮ್ಮ, ಅದ್ ಹಾಗಲ್ಲಮ್ಮ. ಮತ್ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಿತ್ಯ ಸತ್ತು ಹೋಗಿದ್ದಾಳೆ ಅನ್ನೋದು ನಿನಗ್ ಗೊತ್ತು. ಸತ್ತು ಹೋಗಿರೋ ನಿತ್ಯನ ಬದುಕ್ಸೋದಿಕ್ಕೆ ನಾನೇನಾದ್ರೂ ದೇವ್ರ? ಅಷ್ಟಕ್ಕೂ ಆ ನಿತ್ಯ ಯಾರು? ಸ್ವರೂಪ ಯಾರು? ನಿನಗಿಂತ ಹೆಚ್ಚೇನೆ ಅವ್ರು ನನ್ಗೆ. ನಾನು ಬದುಕ್ತಿರೋದು ನಿನಗೋಸ್ಕರನೇ ಕಣೆ, ಅವ್ರಿಗೋಸ್ಕರ ಅಲ್ಲ. ಯಾಕೆ ನನ್ಗೆ ಹೇಗೆ ಹಿಂಸೆ ಕೊಡ್ತಾ ಇದ್ಯಾ? ಕ್ಷಮ್ಸಮ್ಮ. ಕ್ಷಮ್ಸಲ್ಲ ಕಣೆ. ಇನ್ನೊಂದ್ಸಲ ನನ್ ಕಣ್ಣಿಗೆ ಮೋಸ ಮಾಡಕ್ ನೋಡಿದ್ರೆ ಇನ್ಯಾವತ್ತೂ ನಿನ್ ಕಣ್ಣಿಗೆ ಕಾಣಿಸಲ್ಲ. ಅಮ್ಮ, ಹೌದೇ, ನೀನ್ ನನ್ನ ಅನುಮಾನ ಪಡೋದೇ ಆದ್ರೆ ಈ ಅಮ್ಮ ನಿನ್ಗಿಲ್ಲ ಅನ್ಕೊಂಡ್ಬಿಡು. ನಾನ್ ನಿನ್ ಸಂತೋಷ ಬಯಸೋಳೆ ಹೊರತು ನಿನ್ ಸಂತೋಷಕ್ಕೆ ಅಡ್ಡಿ ಬರೋಳಲ್ಲ. ಈ ವಿಷಯ ನಿನಗೆ ಅರ್ಥ ಆಗಿದ್ದ ದಿನ ಮತ್ತೆ ಈ ಅಮ್ಮನ ಹತ್ರ ಬಾ, ಹೊರಟೋಗು. ಅಮ್ಮ, ಅಲ್ಲಿವರೆಗೂ ನಿನ್ ಮುಖ ನನಗ್ ತೋರಿಸ್ಬೇಡ, ಹೋಗು. ನನ್ನ ಕ್ಷಮಿಸ್ಬಿಡು ಗಂಗಾ. ಪದೇ ಪದೇ ನಾನು ನಿನಗೆ ಸುಳ್ಳು ಹೇಳ್ತಾ ಇದ್ದೀನಿ, ನಿನಗೆ ಮೋಸ ಮಾಡ್ತಾ ಇದ್ದೀನಿ. ಆದ್ರೆ ಇದೆಲ್ಲ ನಿನ್ ಭವಿಷ್ಯಕ್ಕೋಸ್ಕರ ಕಣೆ.
ಈ ಸಾಕ್ತಾಯಿನ ಅರ್ಥ ಮಾಡ್ಕೋ. ನಾನು ಮೊದಲೇ ಹೇಳಿದ್ನಲ್ಲ ಮೇಡಮ್, ನೀವು ಸುಮ್ಮನೆ ನಿಮ್ಮ ತಾಯಿ ಮೇಲೆ ಅನುಮಾನ ಪಟ್ಟು ನೋವು ಕೊಟ್ರಿ. ಇಲ್ಲ ನಾಣ್ಯವ್ರೆ, ನಮ್ಮ ಅಮ್ಮನ ಕಣ್ಣಲ್ಲಿ ನನಗೆ ಏನೋ ಗೊತ್ತಿಲ್ದಿರೋ ಅಪರಾಧಿ ಭಾವ ಕಾಣಿಸ್ತಾ ಇದೆ. ನನಗೆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ, ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಅಮ್ಮನ ಮುಖದಲ್ಲಿ ನಾನು ನೋಡಿದೆ. ನಿಮ್ಮ ಹತ್ರ ಸುಳ್ಳು ಹೇಳೋ ಅಗತ್ಯ ನಿಮ್ಮ ಅಮ್ಮಂಗೆ ಏನಿದೆ ಮೇಡಮ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮ ಯಾವತ್ತೂ ಹೀಗಿರ್ಲಿಲ್ಲ. ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದು ಕಲ್ಪನೆ ಇರ್ಬೋದು ಮೇಡಮ್. ಸುಮ್ಮನೆ ಅಮ್ಮನ್ನ ದೂರ ಮಾಡ್ಕೋಬೇಡಿ. ಈ ಪ್ರಪಂಚದಲ್ಲಿ ಅಮ್ಮನೇ ನನಗೆ ದೇವ್ರು ನಾಣ್ಯವ್ರೆ. ಅಮ್ಮ ಅಂದ್ರೆ ನನ್ನ 2 ಕಣ್ಣು. ಆದ್ರೆ ಯಾಕೋ ಗೊತ್ತಿಲ್ಲ, ನಿತ್ಯ ಬದುಕಿದ್ದಾಳೆ ಅಂತ ನನ್ನ ಮನಸ್ಸು ಬಲವಾಗಿ ನಂಬ್ತಾ ಇದೆ. ಅದು ನಿಜಾನೋ ಅಲ್ವೋ ಕಾಲನೇ ಹೇಳಬೇಕು. ಬನ್ನಿ. ಏನ್ ತುಳಸಿ ನೀನ್ ಹೇಳೋದು? ಹೌದಮ್ಮ, ಗಂಗಾ ನಿತ್ಯ ತರ ಮನೆಗ್ ಬಂದಿದ್ಲು. ನಿತ್ಯ ಬದುಕಿದಾಳೆ ಅಂತ ನನ್ ಬಾಯಲ್ಲೇ ಹೇಳ್ಸಕ್ ಹೊರಟಿದ್ಲು. ನೀನ್ ಹೇಳ್ಬಿಟ್ಯಾ? ಗಾಬ್ರಿಲಿ ಹೇಳ್ಬಿಡ್ತಾ ಇದ್ನಮ್ಮ. ಆ ದೇವ್ ದಯೆಯಿಂದ ಕೊನೆ ಕ್ಷಣದಲ್ಲಿ ಗಂಗಾ ಕಾಲಲ್ಲಿರೋ ಕಾಲುಂಗ್ರ ನೋಡಿ ಗೊತ್ತಾಗಿ ಸುಮ್ಮನಾಗ್ಬಿಟ್ನಮ್ಮ. ಥ್ಯಾಂಕ್ ಗಾಡ್, ಸ್ವಲ್ಪದ್ರಲ್ಲಿ ಎಂಥ ಅಪಾಯ ತಪ್ತು. ಹೌದಮ್ಮ, ಇಲ್ಲ ಅಂದಿದ್ರೆ ಗಂಗಾಗೆ ಇವತ್ತು ಸತ್ಯ ಗೊತ್ತಾಗೋಗ್ತಿತ್ತು. ನೀನ್ ಸ್ವಲ್ಪ ಹುಷಾರಾಗಿರು ತುಳಸಿ. ಗಂಗಾಗೆ ವಿಷಯ ಗೊತ್ತಾದ್ರೆ ಡೇಂಜರ್. ಗೊತ್ತಮ್ಮ, ಆದ್ರೆ 20 ವರ್ಷ ಈ ಕೈಯಲ್ಲಿ ಬೆಳೆಸಿರೋ ಗಂಗಾಗೆ ಸುಳ್ಳು ಹೇಳ್ಬೇಕು ಅಂದ್ರೆ ಮನ್ಸಿಗೆ ತುಂಬಾ ನೋವಾಗತ್ತೆ. ನಿಜ ಗೊತ್ತಾಗಿದ್ದಿನ ಅವಳು ನನ್ನನ್ನ ದ್ವೇಷಿಸ್ತಾಳೆ. ಆವತ್ತು ನನ್ನೆದೆ ಒಡೆದು ಹೋಗೋದು ಗ್ಯಾರಂಟಿನಮ್ಮ. ಬೆಳ್ಸಿರು ನೀನೇ ಹೀಗಂದ್ರೆ ಹೆತ್ತ ತಾಯಿ ನಾನು. ಅವಳು ನಾನ್ ಹೆತ್ ಮಗಳು ಅಂತ ಗೊತ್ತಿಲ್ಲದೆ ಅವಳನ್ನ ನರ್ಕದ್ ಬಾಯಿಗೆ ನೂಕಿದ್ದೀನಿ. ನನ್ನ ಪರಿಸ್ಥಿತಿ ಯೋಚನೆ ಮಾಡು ತುಳಸಿ. ನಿಜ ಗೊತ್ತಾದ ದಿನ ಗಂಗಾ ನನ್ನ ಕ್ಷಮಿಸ್ತಾಳ? ನಮ್ಮಿಬ್ರು ಪರಿಸ್ಥಿತಿನೂ ಒಂದೇನಮ್ಮ. ಗೊತ್ತಿಲ್ಲದೆ ನೀವು ತಪ್ಪು ಮಾಡಿದ್ದೀರಾ, ಗೊತ್ತಿದ್ದು ನಾನು ತಪ್ಪು ಮಾಡ್ತಿದ್ದೀನಿ. ಹೌದು ತುಳಸಿ, ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಆ ದೇವ್ರು ಕೂಡ ನಮ್ಮನ್ನು ಕ್ಷಮಿಸಲ್ಲ. ವಾವ್, ವಾಟ್ ಅ ಬ್ಯೂಟಿಫುಲ್ ಸೀನ್. ನಿಮ್ ಸೆಂಟಿಮೆಂಟ್ಸ್ ನೋಡ್ತಾ ಇದ್ರೆ ಸ್ಟೋನ್ಸ್ಗೂ ಕೂಡ ಸ್ಟ್ರೋಕ್ ಆಗ್ಬೋದು. ಒಬ್ಳು ಮಗಳು, ಇಬ್ರು ತಾಯಂದ್ರು. ಒಬ್ಳು ಮಗಳಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಗಂಗಾ ಪ್ಲೇಸಿಗೆ ಹೋಗೋಣ ಅಂದ್ಕೊಂಡ್ರೆ ಅವಳು ನನ್ ಗೆಟಪ್ಪಲ್ಲಿ ಇವಳ ಹತ್ರ ಬಂದು ನಾನು ಬದುಕಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಅಂತಾಯ್ತು. ಒಂದ್ಸಲ ನಿನ್ ಹತ್ರ ಕೂಡ ಟ್ರಯಲ್ ಮಾಡಿದ್ಲಲ್ವಾ? ಇದೆಲ್ಲ ನಿನ್ನಿಂದಾನೇ ನಿತ್ಯ. ನೀನ್ ಹೊರಗಡೆ ತಿರುಗದೆ ಹೋಗಿದ್ರೆ ಈ ಪ್ರಾಬ್ಲಮ್ಸ್ ಬರ್ತಾನೆ ಇರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಓ, ಅವಳಿಗೆ ನಿಜ ಗೊತ್ತಾಗತ್ತೆ ಅನ್ನೋ ಟೆನ್ಷನ್ ಬಿಟ್ರೆ ನನಗೇನಾಗುತ್ತೋ ಅನ್ನೋ ಭಯ ಇಲ್ಲ ನಿನಗೆ. ಇನ್ನು ಎಷ್ಟ್ ದಿನ ಇದೇ ತರ ಹೆದರ್ಲಿ ನಾನು? ಈ ಟೆನ್ಷನ್ ತಡ್ಕೊಳಕ್ ನನ್ ಕೈಲಾಗಲ್ಲ. ಈಗ್ಲೇ ನಿನ್ನ ಜೈ ಹತ್ರ ಕರ್ಕೊಂಡು ಹೋಗಿ ನೀನ್ ಬದುಕೇ ಇದೆಯಾ ಅನ್ನೋ ನಿಜನ ಹೇಳ್ಬಿಡ್ತೀನಿ. ನಡಿ. ಅಮ್ಮ ಬೇಡ ಅಮ್ಮ. ಇಲ್ಲ ತುಳಸಿ, ನನ್ಗಿನ್ನು ಟೆನ್ಷನ್ ಬೇಕಾಗಿಲ್ಲ. ನೀನ್ ಬಾ. ಬಿಡಮ್ಮ.
ಅಡ್ಜಸ್ಟ್ ಮಾಡೋದೇನು? ಮನ್ಸ್ ಮಾಡಿದ್ರೆ ನಾನೇ ನಿತ್ಯ ಅಂತ ಮುಂದೆ ಹೋಗ್ತೀನಿ. ನನ್ಗೇನ್ ಭಯ ಇಲ್ಲ. ಹಾಗಾದ್ರೆ ಹೋಗೆ, ನಾನ್ ತಡೆಯಲ್ಲ. ಹ, ಆ ಟೈಮ್ ಬಂದ್ರೆ ತಪ್ಪದೆ ಹೋಗ್ತೀನಿ ಮಾಮ್. ಅದ್ ಸರಿ, ಮಾತಿಗೆ ಟೆನ್ಷನ್ ಬೇಕಾಗಿಲ್ಲ ಅಂತ್ಯಲ್ಲ. ಒಂದ್ ಕೆಲ್ಸ ಮಾಡು ಮಾಮ್, ನಾನು ಆ ಗಂಗಾ ಟ್ವಿನ್ ಸಿಸ್ಟರ್ಸ್ ಅಂತ ಜೈಗೆ ಹೇಳ್ಬಿಡು. ನಿನಗೋಸ್ಕರ ನಾನು ನನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಗಂಗಾ ಜೈ ಹ್ಯಾಪಿಯಾಗಿರ್ತಾರೆ. ನಿನಗ್ ಕೂಡ ಯಾವ ಟೆನ್ಷನ್ ಇರಲ್ಲ ಮಾಮ್. ಏನಂತ್ಯ ಮಾಮ್? ಹೇಗೋ ಗಂಗನ ನೀನು ಹೆತ್ತಿಲ್ಲ ಅಂದ್ರು ಸ್ವಂತ ಮಗಳಾಗೆ ಫೀಲ್ ಆಗ್ತಿಯಲ್ಲ. ನಿನ್ ಫೀಲಿಂಗ್ಸ್ಗೋಸ್ಕರ ನನ್ ಪ್ರೀತಿನೂ ಕೂಡ ಕಿಲ್ ಮಾಡ್ಕೋತೀನಿ. ಜೈನ ಗಂಗಾಗೆ ಬಿಟ್ಕೊಡ್ತೀನಿ ಮಾಮ್. ಅವಳಿಗೆ ಆಯ್ಸಿರೋ ತನಕ ಬದುಕ್ತಾಳೆ. ಹೋಗು ಮಾಮ್, ಹೋಗು ಹೋಗು, ಹೇಳು. ನನಗೇನಾದ್ರೂ ಓಕೆ ಮಾಮ್. ನನಗೋಸ್ಕರ ನೀನೇನು ಮಾಡ್ಲಿಲ್ಲ, ನಿನಗೋಸ್ಕರ ನಾನು ಇದನ್ನ ಮಾಡ್ತೀನಿ. ಈ ಆಫರ್ ಬಗ್ಗೆ ಯೋಚನೆ ಮಾಡು ಮಾಮ್. ಅಮ್ಮ, ನಿತ್ಯ ಹೇಳ್ತಾ ಇರೋದು ಚೆನ್ನಾಗಿದ್ಯಮ್ಮ. ಜೈಗೆ ನಿಜ ಹೇಳ್ಬಿಡಿ, ಎಲ್ಲ ಸಮಸ್ಯೆನೂ ಮುಗ್ದು ಹೋಗತ್ತೆ. ನೀನು ನಿತ್ಯನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ತುಳಸಿ. ನಿತ್ಯ ತಗೊಳ್ಳೋಳು ಮಾತ್ರ, ಕೊಡೋಳಲ್ಲ. ಗಂಗಾ ತನ್ನ ಸ್ವಂತ ತಂಗಿ ಅಂದ್ರೂ ಕೂಡ ಅವಳು ಒಪ್ಕೊಳ್ಳಲ್ಲ. ಇನ್ನು ಜೈನ ಹೇಗ್ ಬಿಟ್ಬಿಡ್ತಾಳೆ ಅನ್ಕೊಂಡೆ? ಬಿಡಲ್ಲ. ನನ್ನ ಜೈನ ಯಾರನ್ನು ಅವಳು ಸುಮ್ಮನೆ ಬಿಡಲ್ಲ. ನೀನು ನನ್ನ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ್ಯಾ ಮಾಮ್. ನೀನು ನನಗ್ ಮಾತ್ರ ಮಾಮ್. ಜೈ ನನ್ಗ್ ಮಾತ್ರ ಸಿಗ್ಬೇಕು. ಗಂಗಾಗೆ ಶೇರ್ ಕೊಡಲ್ಲ. ಮಲ್ಲಿಗೆ ಹೂ ಬೇಕು. ಹಾ, ಗುಟ್ಟ ಕೇಳ್ತಾ ಇದೆಯಲ್ಲ. ಅದು ನಾನು ಸೂರ್ಯ ವಂಶದ ಜೈಸೂರ್ಯ ಅಂತ. ನಾನು ಮಲ್ಲಿಗೆ ಹೂ ತಗೊಂಡಿರೋ ವಿಷಯ ಮೂರನೇವ್ರಿಗೆ ಗೊತ್ತಾಗ್ಬಾರ್ದು. ಈ ಹೂವ ಯಾರು ತಗೊಂತಾ ಇರೋದು? ನನ್ನ ಹೆಂಡತಿ ಗಂಗನ್ಗೆ. ನೀನ್ ಹೆಂಡ್ತಿಗ್ ತಾನೇ ತಗೊಂಡೋಗ್ತಾ ಇರೋದು, ಅದಕ್ಕೆ ಯಾಕಪ್ಪ ನಾಚಿಕೆ? ಅದ್ ಹಾಗೆ. ಮೊದಲು ಹೂ ಕೊಡಿ. ಎಷ್ಟ್ ಮೊಳ ಬೇಕು? ಬುಟ್ಟಿಲಿರೋದೆಲ್ಲ ಕೊಡಿ. ಏನಪ್ಪ, ಹೊಸದಾಗ್ ಮದ್ವೆ ಆಗಿದ್ಯಾ? ಇಲ್ಲ, ಮದ್ವೆ ಆಗಿ ವರ್ಷ ಆಯ್ತು. ಮತ್ತೆ ಇವಾಗ ಯಾಕೆ ಇಷ್ಟೊಂದು ಹೂವ? ಅಂದ್ರೆ ನಮ್ ಫಸ್ಟ್ ನೈಟ್ ಮೊನ್ನೆ ಆಯ್ತು. ಇವತ್ 3ನೇ ರಾತ್ರಿ. ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಈಗ ಮಾಡ್ಕೊಂಡ್ರಾ? ತಗೊಳಪ್ಪ. ಹೌದು, ಹೆಂಗ್ ತಗೊಂಡೋಯ್ತೀಯಪ್ಪ? ನನ್ನ ಹತ್ರ ಕವರು ಇಲ್ವಲ್ಲ. ಹೀಗ್ ತಗೊಂಡ್ ಹೋಗ್ತೀನಿ. ಯೂರೇಕಾ! ಲಾ 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 ಲಾ. ಹೂ ಮಾರೋರ್ ತರ ಏನೋ ನಿನ್ ವೇಷ. ಊರಲ್ಲಿರೋ ಹೂವ ಎಲ್ಲ ನೀನೇ ತಗೊಂಡ್ ಹಾಗಿದ್ಯಲ್ಲ. ಅಷ್ಟು ಹೂವು ಏನ್ ಮಾಡ್ತೀಯೋ?
ಹೂವಿನ ಅಂಗಡಿ ಏನಾದ್ರೂ ಇಡ್ತಿದ್ಯೇನೋ? ಬಂಗಾರ ವಜ್ರ ಮಾರ್ಬೇಕಾದವನು ಹೂ ಮಾರೋದೇನು ಬುದ್ಧಿ ಇಲ್ವೇನಪ್ಪ? ಶೇರ್ಸ್ ತಗೋಬೇಕಾದವರು ಫ್ಲವರ್ಸ್ ತಗೊಂಡ್ರ ಸರ್? ಅಯ್ಯಯ್ಯೋ, ಹೀಗೆ ತಗೊಂಡು ಹೋದ್ರೆ ಮನೆಯವರೆಲ್ಲ ತಲೆ ಕೆಟ್ಟವನು ಅಂತ ಅನ್ಕೊಳ್ಳೋದು ಪಕ್ಕ. ಅದಕ್ಕೆ ಗಪ್ ಚುಪ್ಪಾಗಿ ತಗೊಂಡು ಹೋಗಿ ರೂಮಲ್ಲೇ ಓಪನ್ ಮಾಡಬೇಕು. 1 ನಿಮಿಷ. ಇದ್ರಲ್ಲಿ ಹಾಕಿ. ಇದ್ರಲ್ಲಿ ಹೂವ ತಗೊಂಡು ಹೋಗ್ತೀಯಪ್ಪ? ನಮ್ಮಂತವ್ರ ಕಷ್ಟ ನಿಮಗೆ ಗೊತ್ತಾಗಲ್ಲ ಅಜ್ಜಿ. ಇದ್ರಲ್ಲಿ ಹಾಕಿ. ತಗೊಳ್ಳಿ. ಥ್ಯಾಂಕ್ ಯು. ಈ ಹೂವಿನ ಜೊತೆಗೆ ಸ್ವೀಟ್, ಹಣ್ಣು, ಅಗರಬತ್ತಿ ತಗೊಂಡು ಹೋಗ್ಬೇಕು. ನೀವಿನ್ನೇನು ಯೋಚನೆ ಮಾಡಬೇಡಿ ಮೇಡಮ್. ಸಾರ್ ಬರೋ ಟೈಮ್ ಆಯಿತು. ನೀವೀಗೆ ನಿತ್ಯ ಮೇಡಮ್ ಆಗಿ ಯೋಚನೆ ಮಾಡ್ತಿದ್ರೆ ಸಾರ್ ಆಮೇಲೆ ಮತ್ತೆ ಅಪ್ಸೆಟ್ ಆಗಿಬಿಡ್ತಾರೆ. ಇಲ್ಲ ನಾಣಿ ಅವ್ರೆ, ನಿತ್ಯ ವಿಷಯ ಏನೋ ಡಿಸೈಡ್ ಆಗೋವರೆಗೂ ನನಗೆ ಸಮಾಧಾನ ಇಲ್ಲ. ಬೇಡ ಅಂದ್ಕೊಂಡ್ರು ಅದೇ ಯೋಚನೆ ಬರ್ತಾ ಇದೆ. ಸರಿ ಮೇಡಮ್, ತುಂಬ ಲೇಟ್ ಆಯಿತು. ನಾನು ಮನೆಗೆ ಹೊರಡ್ತೀನಿ. ಬರ್ತೀನಿ ಮೇಡಮ್. ಏನ್ ನಾಣಿ, ಮನೆಗೆ ಹೊರಟ? ಹೌದು ಸರ್. ಹೋದ್ರಾಯ್ತು, ಒಳಗಡೆ ಬಾ. ನಡಿ ಡಾರ್ಲಿಂಗ್. ಹೌದು ನಾಣಿ, ಮಾರ್ನಿಂಗ್ ಇಂದ ಆಫೀಸಿಗೆ ಬರಲಿಲ್ಲ. ಅದೇನು ಸರ್, ಮೇಡಮ್ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಏನ್ ತಂದ್ರಿ? ಹಾ, ಏನು ತರ್ಲಿಲ್ವೋ? ಇವರಿಬ್ರು ಶಾಪಿಂಗ್ ಅಂತ ಹೋಗಿದ್ರೋ ಇಲ್ಲ ನೆಪದಲ್ಲಿ ಬೇರೆ ಎಲ್ಲಾದ್ರೂ ಹೋಗಿದ್ರಾ? ಇದೇನ್ ಗಂಗಾ? ನೀನ್ ಕೇಳಿದ್ರೆ ಹೇಳ್ತಾರ? ಹೇಳೋ. ಶಾಪಿಂಗ್ಗೆ ಹೋಗಿದ್ವಿ ರೀ. ನಿಮ್ಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ತರ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಒಳ್ಳೆ ಗಿಫ್ಟ್ ಏನೂ ಸಿಗ್ಲಿಲ್ಲ. ನೀನೇ ನನ್ನ ಸರ್ಪ್ರೈಸ್ ಬೇಬಿ. ಮತ್ತೆ ನನಗೆ ಬೇರೆ ಗಿಫ್ಟ್ ಬೇಕಾ? ಗಂಗನ್ಗಿಂತ ದೊಡ್ಡ ಗಿಫ್ಟು ಮತ್ತೆ ನಿನಗ್ ಸಿಗಲ್ಲ. ಗಂಗಾ ನಿನಗೆ ದೇವ್ರು ಕೊಟ್ರು ವರದಾನ ಅಂದ್ಕೋ. ಇವರೊಬ್ರು ಟೈಮ್ ಸಿಕ್ಕಿದ್ರೆ ಸಾಕು ಅವಳನ್ನ ವೋ ಅಂತ ಹೊಗಳ್ಬಿಡ್ತಾರೆ. ಇದೆಲ್ಲ ಎಷ್ಟ್ ದಿನ ಬಿಡು, ಆಮೇಲೆಲ್ಲ ಅಳು ಮಾತ್ರ. ಹೋಗಿ ಫ್ರೆಶ್ ಆಗ್ಬಿಟ್ ಬಾಪ, ಊಟ ಮಾಡೋಣ. ಓಕೆ ಚಿಕ್ಕಮ್ಮ. ಸರ್, ಆ ಬ್ರೀಫ್ ಕೇಸ್ ಕೊಡಿ, ಇಲ್ಲಿ ಆಫೀಸ್ ರೂಮಲ್ಲಿ ಇಡ್ತೀನಿ. ಅದೇನ್ ಬೇಡ ನಾಣಿ, ನನ್ನ ರೂಮಲ್ಲೇ ಇಟ್ಕೋತೀನಿ. ಏನ್ ಸರ್ ನೀವು, ಬೆಳಗಿಂದ ನಾನು ಆಫೀಸ್ಗೆ ಬಂದಿಲ್ಲ, ಆಫೀಸ್ ಕೆಲಸ ಒಂದು ಕೂಡ ಮಾಡಿಲ್ಲ. ಇವಾಗ ಈ ಕೆಲಸನಾದ್ರೂ ಮಾಡಿ ನನ್ನ ಸ್ವಾಮಿ ಭಕ್ತಿನ ತೋರಿಸ್ಬೇಕು. ಕೊಡಿಲಿ. ಬೇಕಾಗಿಲ್ಲ ಅಂತ ಹೇಳಿದ್ನಲ್ವಾ? ನಾನಿವತ್ತು ಆಫೀಸ್ಗೆ ಬರಲಿಲ್ಲ ಅಂತ ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ ಸರ್? ಅದಕ್ಕೆ ನೀವು ನನಗೆ ಆ ಬ್ರೀಫ್ ಕೇಸ್ ಕೊಡ್ತಿಲ್ಲ. ಹಾಗೆಲ್ಲ ಏನಿಲ್ಲ ನಾಣಿ. ಮತ್ತೆ ಹಾಗಾದ್ರೆ ಕೊಡ್ಬೋದಲ್ಲ? ಬೇಡ. ಕೊಡಲ್ವಾ? ಕೊಡೋ. ಅದ್ರಲ್ಲೇನ್ ಮಾಣಿಕ್ಯ ಗಿಣಿಕ್ಯ ಇದೆಯಾ ಏನೋ? ವಜ್ರ ವೈಡೂರ್ಯ ಏನಾದ್ರೂ ಇದೆಯೇನೋ? ಏನ್ ಸರ್ ಇದ್ರೆ ಏನು? ನಮ್ ಸರ್ಗೆ ನನ್ನ ಮೇಲೆ ಅಷ್ಟಾದ್ರೂ ನಂಬಿಕೆ ಇಲ್ಲ ಅನ್ಕೊಂಡಿದ್ದೀರಾ? ನೀವು ಕೊಡಿ ಸರ್. ಬೇಡ ರಾಣಿ. ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗಾಯ್ತು. ಇದು ನನ್ನ ಸ್ವಾಮಿ ಭಕ್ತಿಗೆ ಅಗ್ನಿ ಪರೀಕ್ಷೆ, ನೀವು ಕೊಡ್ಲೇಬೇಕು. ಕೊಡಲ್ಲ. ಕೊಡಿ ಸರ್. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ ನಾಣಿ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ಇದು ನನ್ನ ಪರ್ಸನಲ್. ಆದ್ರೂ ಸರಿ, ನೀವು ಕೊಡ್ಲೇಬೇಕು. ಕೊಡಿ ಸರ್. ನಾಣಿ ಬಿಡು. ಬೇಡ ನಾಣಿ. ಕೊಡಿ ಸರ್.